ಮಾಡ್ತೀರಾ ನೀವು? ಕಮಲ ಸಂಖ್ಯೆ ಕಮಲ ಸಂಖ್ಯೆ ಕಮಲ ಸಂಖ್ಯೆ ನಮ್ಮ ಭಾವನೆಗೆ ಸ್ಪಂದಿಸಿದ್ರೆ ಸ್ಪಂದಿಸಿದ್ರೆ ಹೋರಾಟಗಾರರು ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡೋಣ. ಆದ್ದರಿಂದ ನಾವು ಯಾಕೋ ಸಹ ನಮ್ಮ ಒಂದು ಮಿತಿನ ಮೀರಿ ಹೋಗೋದು ಬೇಡ. ಈಗ ಅವನ್ನ ಕರ್ಕೊಂಬರೋ ಜವಾಬ್ದಾರಿ ನಮ್ಮ ಹೆಸರು ಇದೆ. ನಿಮ್ಮ ಹೆಸರು ಸಲ್ಮಾನ್ ಓರಿಯನ್ ಮಾಲ್ ಸಿನಿಮಾ ಥಿಯೇಟರ್ ಮ್ಯಾನೇಜರ್. ಇವರು ಕನ್ಫರ್ಮ್ ಮಾಡೋರು ಕನ್ಫರ್ಮ್ ಮಾಡೋದು. ಬಾಸ್ ಇದ್ದಾರೆ, ಅವ್ರು ಬಂದಿಲ್ಲ. ಯಾರು ಬಾಸು? ಇನ್ನೊಂದು ಬಾಸು ಮಾರ್ನಿಂಗ್ ಬೆಳಿಗ್ಗೆ ಯಾರವರು ಏನು ಕಾರ್ತಿಕ್ ಕಾರ್ತಿಕ್ ಇದು ಕಾರ್ತಿಕ್ ಬರ್ತಾರೆ ಬಂದ್ಬಿಟ್ಟಿದೆ. ಯಾವುದೇ ಕಡೆ ರಿಲೀಸ್ ಮಾಡಲ್ಲ. ಸೊ ಅದು ಕನ್ಫರ್ಮೇಷನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಸೊ ಏನಪ್ಪ ಅಂದರೆ ಇದು ಕಮಲ ಸಂಘಟನೆ ಗೊತ್ತು. ಅವನು ಕನ್ನಡ ಭಾಷೆಯನ್ನು ಅವಹೇಳನ ಮಾಡಿದ್ದು ಗೊತ್ತು. ಕೋರ್ಟ್ಗೆ ಹೋಗಿದ್ದು ಗೊತ್ತು. ಅವ್ರ ಸಿನಿಮಾನ ರಾಜ್ಯಾದ್ಯಂತ ತಡೆದಿದ್ದು ಗೊತ್ತು. ಈ ಒಂದು ದಾಷ್ಟತನ ಪ್ರಯತ್ನ ಯಾಕೆ ಮಾಡ್ತೀರಾ ನೀವು? ನಮ್ಮ ಕ್ಷಮಾಪಣೆ ಕೇಳಿದಲ್ಲ ಅವ್ನ ಸಿನಿಮಾನ ಬಿಡುಗಡೆಗೆ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ? ಕೊಡಬಾರ್ದು. ಇವರೇ ಕೊಟ್ಟರೆ ನಾಯಕನ ಸಿನಿಮಾ ಇಲ್ಲ. ನಮ್ಮ ಹತ್ರ ಇಲ್ಲಿ ಯಾವುದು ಇಲ್ಲಲ್ಲ. ಓರಿಯನ್ ಮಾಲಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಮಾಹಿತಿ ಬಂತ ಪತ್ರಿಕೆಯಲ್ಲೆಲ್ಲ ಬಂದಿಲ್ಲ. ನಮ್ಗೆ ಯಾವುದು ಶೆಡ್ಯೂಲ್ ಇದೆ ಏನಿಲ್ಲ. ಅಲ್ಲ, ನೀವು ನುಣಿಸ್ಕೊಳ್ಳೋಕೆ ಮಾತಾಡಬೇಡಿ. ಇಲ್ಲ, ನಿಜ. ಇನ್ನು ಮುಂದೆ ಗೌರವ ಈ ನೆಲದಲ್ಲಿದ್ದೀರಾ, ಇಂಥ ಸಂಸ್ಥೆ ತೆಗೆದಿದ್ದೀರಾ, ಕನ್ನಡಿಗರಿಗೆ ಒಂದಷ್ಟೇ ಉದ್ಯೋಗ ಕೊಡಬೇಕಾದ ಕರ್ತವ್ಯ ಕೊಟ್ಟಿದ್ದೀರ ಅಂತ ಭಾವಿಸ್ತೀನಿ. ಇಲ್ಲಿದ್ದ ಮೇಲೆ ಈ ನೆಲಕ್ಕೆ ಚೆಲ್ಲಕ್ಕೆ ನೀವು ಗೌರವ ಕೊಟ್ಟು ನಡ್ಕೊಬೇಕು. ಯಾವುದೇ ನಾಡಿನ ಸಮಸ್ಯೆ ಬಂದಾಗಲೂ ಅವ್ರ ಜೊತೆ ನೀವು ಇರಬೇಕು. ಇಲ್ಲಿ ನಮ್ಮ ವಿರೋಧಿ ನಮ್ಮ ಮೇಲೆ, ನಾವು ಕನ್ನಡಿಗರ ಮೇಲೆ ಕಾಲಿಡುವಂಥ ಯಾವುದೇ ದುಷ್ಟಶಕ್ತಿಗೆ ಆಸ್ಪದ ಕೊಡಬಾರ್ದು. ನೀವು ಈ ನೆಲದಲ್ಲಿ ಇದ್ದೀರಾ. ಹೌದು, ನೀವು ಭಾರತದಲ್ಲಿರೋ ಭಾರತೀಯರೆಂದು ಕರ್ನಾಟಕದಲ್ಲಿರೋ ನಾವೆಲ್ಲರೂ ಕನ್ನಡಿಗರಂತ ಬದುಕಬೇಕು. ಗೊತ್ತಾಯ್ತಾ? ಖಂಡಿತ ಸರ್. ರವೀಂದ್ರ ಹೇಳ್ತಾರೆ, ಕೇಳಿ. ನೋಡಿ, ನಿನ್ನೆ ನಾಯಕನ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಾವೆಲ್ಲರೂ ಕೂಡ ಯಾರು ಬಿಡುಗಡೆ ಮಾಡ್ತಾಯಿದ್ರೋ ಅವ್ರಿಗೆ ತಾಕೀತು ಮಾಡಿ ಕಮಲ ಹಾಸನ್ ಕ್ಷಮೆ ಕೇಳೋವರೆಗೂ ಕೂಡ ಯಾವುದೇ ಕಾರಣದಲ್ಲೂ ಚಿತ್ರಮಂದಿರದಲ್ಲಿ ಹಳೇದಾಗಲಿ ಹೊಸದಾಗಲಿ ಎಲ್ಲ ಒಂದೇ. ನಮಗೆ 35 ವರ್ಷದ ಹಿಂದೆ ಬಿಡುಗಡೆ ಆದಂಥ ಚಿತ್ರವನ್ನು ಈಗ ಬಿಡುಗಡೆ ಮಾಡಬೇಕಾಗಿದ್ದು ಏನು? ಇದು ಕೋಟೆ ಈಗಾಗಲೇ ಕಮಲ ಹಾಸನ್ಗೆ ಚೀಮಾರಿ ಹಾಕಿದ್ದಾರೆ. ಕನ್ನಡಿಗರ ಮನಸ್ಸನ್ನ ನೋಯಿಸಿದ್ದೀರಾ, ಕನ್ನಡಿಗರ ಕ್ಷಮೆ ಕೇಳಿ ನಿಮ್ಮ ಚಿತ್ರ ಬಿಡುಗಡೆ ಮಾಡಿದ್ರು. ಒಂದು ಕ್ಷಮೆ ಅಂತ ಕೇಳದೆ ಹೋದರೆ ಇನ್ನು ಎಂಥ ದುರಹಂಕಾರಿ ಇರ್ಬೋದು ಅವರು ಕಮಲ ಹಾಸನ್. ಆ ದುರಹಂಕಾರಕ್ಕೆ ಇದು ಸಾಕ್ಷಿ. ಇವತ್ತು ನಾವೆಲ್ಲ ಸೇರಿರೋದು ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಆ ಚಿತ್ರ ಯಾವುದನ್ನು ಬಿಡುಗಡೆ ಮಾಡ್ಸಲ್ಲ. ನಿಮ್ಗೆ ಗೊತ್ತು ಯಾವುದು ಹಿಂದೆ ಯಾವ ಪಿಕ್ಚರ್ ಬಿಡುಗಡೆ ಆಗಬೇಕಾಗಿತ್ತು. ಮೊನ್ನೆ ಒಂದು ಚಿತ್ರ ಬಿಡುಗಡೆ ಆಯ್ತಲ್ಲ, ಅದು ತಗೊಳ್ಳಬೇಕು. ಆ ಸಿನಿಮಾ ಇಡೀ ಕರ್ನಾಟಕದಾದ್ಯಂತ ಕನ್ನಡಿಗರು ತಡೀತಾ ಇದ್ದೀವಿ. ಹಾಗಾಗಿ ನೀವು ಇವತ್ತು ಯಾವುದೇ ಕಾರಣದಲ್ಲೂ ನೀವು ನಾಯಕನ ಪಿಕ್ಚರ್ನ ಬಿಡುಗಡೆ ಮಾಡಬೇಡಿ. ನಾನು ನಿನ್ನೆ
ನಿಮ್ಮ ಕಾರ್ತಿಕ್ಗೆ ಫೋನ್ ಮಾಡಿ ಮಾತಾಡಿದೆ, ನಿಮ್ಮ ನಾಗೇಂದ್ರನ್ ಕೇಳಿದೆ, ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇದು ಕದ್ದು ಮುಚ್ಚಿ ಬಿಡುಗಡೆ ಮಾಡ್ತಾ ಇದ್ದೇವೆ. ನಮಗೇನೋ ಅನುಮಾನ ಬಂತು, ಅದಕ್ಕೆ ನಾವು ಬಂದಿದ್ದೀವಿ. ನೀವು ಹೇಳಿದ್ದೀರಾ, ನೀವು ಹೇಳಿದ್ದೀರಾ ಈಗ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಮಾತು ಮೇಲೆ ನಂಬಿಕೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಓರಿಯನ್ ಮಾಲ್ನ ಮ್ಯಾನೇಜರ್ ಯಾರು, ಕರೀರಿ ಅವ್ರನ್ನ ನೋಡಿ. ಇದು ಪೊಲೀಸು ಎಡಗಡೆ ಹಾಕ್ಬೇಕು, ಮೊದಲು ಕನ್ನಡ ಹಾಕ್ಬೇಕಲ್ವಾ? ನಿಮ್ಗೆ ಯಾರು ನೀವೆಲ್ಲ ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಕೇಳೋಕ್ಕಾಗಲ್ವಾ? ನಾವೇ ಬಂದು ಕೇಳ್ತೀವಿ, ಹೇಳಿ. ಚೇಂಜ್ ಮಾಡ್ತೀವಿ. ನಿನಗೆ BBMP ರೂಲ್ಸ್ ಹೊರಗಡೆ ಬಂದು ನೋಡ್ರೆ ಎಲ್ಲದೂ ಅಲ್ಲ ನೋಡಿ, ಮಾಡಿದರೆ ಸಂತೋಷ, ಮಾಡಿಲ್ಲ ಅನ್ನೋದು ಇಲ್ಲೇ ಕಾಣಿಸ್ತಾ ಇದೆ. ಮೊದಲು ಪೊಲೀಸ್ ಹಾಕಿದ್ದೀರಾ, ಆಮೇಲೆ ಕನ್ನಡದಲ್ಲಿ ಹಾಕಿದ್ದೀರಾ. ಮೊದಲು ಕನ್ನಡ. ಧರ್ಮಕ್ಕೆ ಮಾಡಬೇಡ, ಕಾನೂನು ಪಾಲಿಸು, ನಿಯಮ ಪಾಲಿಸು. ಏನಿದೆ BBMP ರೂಲ್ಸು? BBMP ರೂಲ್ಸ್ ಕನ್ನಡ ಎಷ್ಟು ಹಾಕ್ಬೇಕು ಅಂತಿರೋದು ಹಾಕ್ತಾ ಇದ್ದೀರಾ? ಕನ್ನಡ ಎಲ್ಲ ಹಾಕಿದ್ದೀವಿ, ಮಿಸ್ ಆಗಿದೆ, ಮಾಡ್ತೀವಿ. ನೋಡಿ, ನಾವು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಲ್ಲ, ಒಂದು ಹೇಳಿದ್ದೀವಿ, ಅದನ್ನು ಸರಿಪಡಿಸ್ಕೊಳ್ಳೋದು ನಿಮ್ಮ ಡ್ಯೂಟಿ, ನೀವು ಮಾಡ್ಬೇಕಂತ. ಆಮೇಲೆ ಏನು ಮಾಡ್ತೀರಾ? ಅಕಸ್ಮಾತ್ ನೀವು ಮಾಡಲಿಲ್ಲ ಅಂತ ಬಂದು ಇಲ್ಲೇನೋ ದಾಂಧಲೆ ಆಯಿತು ಅಂದರೆ ನಮ್ಮ ಮೇಲೆ ಆಗ್ತೀವಿ, ಅವಕಾಶ ಅದಕ್ಕೆ ಮಾಡಿಸ್ತೀವಿ. ಹಾಂ. ಅದೊಂದು ಕಮಲ್ ಹಾಸನ್ ಏನಂದಿದ್ದಾನೆ ಅಂತ ಗೊತ್ತೇನ್ರಿ? ಏನಂದ್ರೆ ಕನ್ನಡದವ್ರಿಗೆ ಸತ್ತ ಏನಂದಿದ್ದಾನೆ ಹೇಳ್ರಿ? ತಮಿಳ್ರಿಗೆ ಹುಟ್ಟಿರೋದು ಕನ್ನಡ ಅಂದವನೆ, ತಮಿಳ್ರಿಗೆ ಹುಟ್ಟಿದ್ದು ಕನ್ನಡ ಅಂದವನೆ. ಒಪ್ಕೋತೀರೇನ್ರಿ ಅದನ್ನ? ಮತ್ತೆ ಅಂಥ ಸಿನಿಮಾನ ಯಾಕಿಂತ ಪ್ರಯತ್ನ ಪಡ್ತೀರ ನೀವು? ಸರ್, ಇಲ್ಲಿ ಹೊರಮಾಲಲ್ಲಿ ಯಾವುದು ಆಡಬಾರ್ದು, ಮಾಡಲ್ಲ. ಏನಿದೆ ಕಾಂಪ್ಲೇಂಟ್ ಮಾಡ್ತೀವಿ. ನೀವೆಲ್ಲ ರಂಬಲೆ ಕೆಳಗೆ ಚಾಪೆ ಕೆಳಗೆ ತೂರ ಬುದ್ಧಿ ತೋರಿಸ್ಬಾರ್ದು, ಗೊತ್ತಾಯ್ತಾ? ನೋಡಿ, ಈಗ ಕನ್ಫರ್ಮ್ ಮಾಡೋದು ಎರಡು ಕಡೆ ಕಾರ್ತಿಕ ಸಂಪಿಗೆ ಅವರೇನಾ? ಅವ್ರ ನಂಬರ್ ಹೇಳಿ. ಇಲ್ಲಾಂದರೆ ಇಲ್ಲಿಂದ ಅಲ್ಲಿ ಹೋಗ್ತೀವಿ ಶ್ರೀರಾಮ್ಪುರಕ್ಕೆ. ಎರಡು ಒಂದು ಅವರೇ ನೋಡ್ತಾರೆ. ಹೌದಾ? ಹೇಳಿ ನಂಬರ್ ಹೇಳಿ. ಇಲ್ಲ ಕಾರ್ತಿಕ್ ಕನ್ನಡ 894239. ಆಮೇಲೆ ಸಂಪಿಗೆ ಇದೆ ಮಂತ್ರಿ ಧನ್ಯವಾದಗಳು. ಆಯಿತು, ಅದಕ್ಕೆ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಓಕೆ, ಒಂದು ಈಗ ಸಂಬಂಧಪಟ್ಟವ್ರಿಗೆ ಮಾತಾಡಿದೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಚಿತ್ರಮಂದಿರದಲ್ಲೂ ಕೂಡ ಈ ನಾಯಿಗನ್ ಚಿತ್ರ ಬಿಡುಗಡೆ ಆಗ್ತಾ ಇಲ್ಲ. ಸಂಬಂಧಪಟ್ಟವ್ರು ಹೇಳವ್ರೆ. ಇದಕ್ಕಾಗಿ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಅವರಿಗೆ ಧನ್ಯವಾದ ಹೇಳ್ತೀವಿ. ಎಲ್ರಿಗೂ ಧನ್ಯವಾದ ಹೇಳ್ತೀವಿ. ಕರ್ನಾಟಕ ನಾವು ಯಾವುದೇ ಭಾಷೆ ಕೇಳಲ್ಲ, ಯಾವುದೇ ಜಾತಿ ಕೇಳಲ್ಲ, ಯಾವುದೇ ಧರ್ಮ ಕೇಳಲ್ಲ. ನೀವು ಇಲ್ಲಿ ಬಂದಿದ್ರೆ ಈ ನೆಲದಲ್ಲಿ ಈ ನೆಲಕ್ಕೆ ಗೌರವ ಕೊಡಿ, ಅಷ್ಟು ಬಿಟ್ಟು ಇನ್ನೇನು ಕೇಳಲ್ಲ. ಈ ನೆಲಕ್ಕೆ ಗೌರವ ಕೊಟ್ಟೋದ್ರೆ ನೀವು ನಮ್ಮವರೇ. ಅದು ಬಿಟ್ಟು ಬೇರೆ ತೀರ ಆದರೆ ನೋಡಿ ಈ ಥರ ಸಂಘರ್ಷಗಳಾಗುತ್ತೆ. ಆದ್ದರಿಂದ ನೀವು ಇವತ್ತು ಕನ್ನಡಿಗರ ಭಾವನೆಗೆ ಗೌರವ ಕೊಟ್ಟಿದ್ದಕ್ಕೆ ಅದು ನಾವು ನಿಮಗೆ ಗೌರವಿಸುವಂಥ ಕೆಲಸ, ನಿಮಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಇನ್ನು ಮುಂದೆ ಇಂಥ ನಡವಳಿಕೆಗಳು ನಡೀಬಾರ್ದು, ಅದು ನೋಡ್ಬೋದು. ಕನ್ನಡಪರ ಹೋರಾಟಕ್ಕೆ, ಕನ್ನಡಪರ ಹೋರಾಟಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.